ಕಬ್ಬು ಪ್ರತಿ ಟನ್ನಿಗೆ 3,300 ರೂಪಾಯಿ ನಿಗದಿಪಡಿಸಿ ರಾಜ್ಯ ಸರ್ಕಾರದ ಅಧಿಕೃತ ಆದೇಶದ ಪ್ರತಿಯನ್ನು ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಮುಗಳಗೋಡ ಜಿಡಗ ಮಠದ ಶ್ರೀಗಳ ಕೈಗೆ ಹಸ್ತಾಂತರಿಸಿದರು. ನಿನ್ನೆ ಕಾರ್ಖಾನೆಗಳ ಮಾಲೀಕರು, ರೈತರು ಮತ್ತು ಸಿಎಂ ಜೊತೆ ಸಭೆ ನಡೆಸಿದ್ದರು. ಹೆಚ್ಚುವರಿಯಾಗಿ 100 ರೂಪಾಯಿ ರೈತರಿಗೆ ನೀಡಲು ಸಭೆಯ ನಿರ್ಣಯ ಆಗಿತ್ತು. 50 ರೂಪಾಯಿ ಮಾಲೀಕರು ಮತ್ತು 50 ರೂಪಾಯಿ ಸರ್ಕಾರ ನೀಡುವಂತೆ ಆಗಿದ್ದ ನಿರ್ಣಯಕ್ಕೆ ಸರ್ಕಾರ ಆದೇಶ ನೀಡಿದೆ. ಈ ಹಿನ್ನೆಲೆ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಕುರ್ಲಾಪುರಕ್ಕೆ ಆಗಮಿಸಿ ಶ್ರೀಗಳ ಸಮ್ಮುಖದಲ್ಲಿ ರೈತರ ಕಬ್ಬಿನ ಬೆಳೆ ಆದೇಶದ ಪ್ರತಿಯನ್ನು ನೀಡುವ ಮೂಲಕ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಈ ವೇಳೆ ಕುರ್ಲಾಪುರ ವೃತ್ತದಲ್ಲಿ ರೈತ ಬಾಂಧವರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮುಗಳಗೋಡ ಜಿಡಗ ಮಠ ಸದ್ಗುರು ಶ್ರೀ ಯಲ್ಲಲಿಂಗ ಮಹಾಪ್ರಭುಗಳು, ಶಶಿಕಾಂತ್ ಪಡಸಲಗಿ ಗುರೂಜಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಸಕ್ಕರೆ ಆಯುಕ್ತರು ಎಸ್ಪಿ ಭೀಮಶಂಕರ್ ಗುಳೇದ್, ರೈತ ಮುಖಂಡ ಚಿನ್ನಪ್ಪ ಪೂಜಾರಿ ಹಾಗೂ ರೈತ ಬಾಂಧವರು ಇದ್ದರು. ಮುಂದಿನದಾಗಿ ನಮ್ಮವರು ಹಿರಿಯ IAS ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ದಳವಾಯಿ ಸರ್ ನೀವು ಯಾವಾಗಲೂ ವೇದಿಕೆಯಾಗಿ ಮಾತಾಡೇ ಇಲ್ಲ ನಮ್ಮಲ್ಲಿ. ಈ ಸಾರಿ ನೀವು ಮಾತಾಡ್ಬೇಕು ಸರ್. ಎಲ್ಲರೂ ಜೋರ ಚಪ್ಪಾಳೆ ಹೊಡ್ರಿ. ಸಾಹೇಬರು ಮಾತಾಡ್ತಾರ. ಭೀಮಶಂಕರ್ ಗುಳೇದ್ ಸರ್ ಮಾತನಾಡಬೇಕು. ನಾವು ಸ್ವಲ್ಪ ಬ್ಯಾರೇದ್ ಮಾತಾಡಿಸ್ತಿದ್ವಿ, ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ. ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಮುಗಳಕೋಡ ಅಜ್ಜಾರದಾರ, ಅವರಿಗೆ ನಮಸ್ಕಾರ ಮಾಡ್ತಾ, ಈಗೇನು 2 ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು. ಅವರು ತಮ್ಮ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ ಜೊತೆ ಮತ್ತೆ ಬಂದಿದ್ದಾರೆ. ಅವರಿಗೆ ನಮಸ್ಕರಿಸ್ತಾ, ಈ ನಮ್ಮ ಎಲ್ಲ ಹೋರಾಟದ ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ, ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಸರ್ ಅವರೇ, ತಡೆಯೋ ಮುಂದೆ ಬರ್ತೇನೆ ಕೊಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ರೋಷನ್, ನನ್ನ ಆತ್ಮೀಯ ಸಹೋದರ ರೋಷನ್ ರವರೇ, ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ, ಬೆನ್ನಿಗೆ ಬೆನ್ನೆಲುಬಾಗಿ ಕಳೆದ 10 ದಿನಗಳಲ್ಲಿ 22 ವರ್ಷ ಆಯ್ತು, ಕಳೆದ 10 ದಿನದ್ದು ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ, ಹೊಸ ಹೆಸರು ಕೊಡೋಣ ಚುನಪ್ಪಂಗೆ, ಗುರ್ಲಾಪುರ ಹುಲಿ. ಯಾಕಂದ್ರೆ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು. ಅದರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ, ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನ ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರೇ, ಗುರ್ಲಾಪುರ ಗುರು, ಹುಲಿ ಗುರು ಸರಿ ಅನ್ಸವಂತ ಹೆಸರ. ಪ್ರಕಾಶ್ ನಾಯಕರವರೇ, ನಮ್ಮೂರು ಇನ್ನೊಬ್ಬ ಸುಬೇದಾರ ನಮ್ಮೂರಿನ ಕಡೆಯಿಂದ ಬಂದಿದ್ದಾರೆ. ಕುರುಬೂರು ಶಾಂತಕುಮಾರ್ ಸಾಹೇಬರು ನಮಗೆ ಮುಂಚೆಯಿಂದ ಪರಿಚಯ, ಬೆಂಗಳೂರದೊಳಗಿಂದ ಪರಿಚಯ. ಮತ್ತೆ ನಮ್ಮ ರಾಜು ಪವಾರ್, ಎಲ್ಲರೂ ಯಾರ್ದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು. ತಗೊಂಡೆ
ನಮ್ಮ ಸುಭಾಷ್ ಕಾಕ ಕಾಣಿಸವಲ್ರು ಬಾಗಲಕೋಟೆ ಕಳ್ಸಿದ್ರು. ನೀವೆಲ್ಲರೂ ತುಂಬಾ ಮುಖ್ಯವಾದ ಪಾತ್ರನ ವಹಿಸಿದ್ರಿ, ಮತ್ತೆ ಮಾಧ್ಯಮ ಮಿತ್ರರು ಕೂಡ. ನನಗೆ ಎಲ್ಲಕ್ಕಿಂತ ಖುಷಿ ಆಗಿದ್ದೇನಂತಂದ್ರೆ, ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ 10 ದಿನಗಳಿಂದ. ಅದಕ್ಕಿಂತ ಇಂಪಾರ್ಟೆಂಟ್, ನೀವು ಕಳೆದ 10 ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದಿರ ಅಂತಂದ್ರೆ, ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ, ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಟ್ಸ್ ಆಫ್. ಎಷ್ಟೋ ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ತಲೆಯಾಗಿ ಇಟ್ಕೋರಿ. ಯಾಕಂತಂದ್ರೆ ಇನ್ನೊಂದ್ 10 ವರ್ಷ ಯಾಕೆ ನಿಮ್ಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಬೆಲೆ ಬರ್ತಾ ಇದೆ. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದ್ 10 ವರ್ಷ ನಡೀತಾವ ಅನ್ನುವಂತ ಆತ್ಮವಿಶ್ವಾಸ ನನಗೆ. ಮತ್ ಕಾರ್ಖಾನೆ ಮಾಲಕರಿಗೆ ಗೊತ್ತದ 10 ವರ್ಷ ಆದ್ಮೇಲೆ ನಮ್ಮ ಹಣೆಬರನು ಹದಗೆಡ್ತದ ನೋಡಿ. ಯಾಕಂದ್ರೆ ಎಲ್ಲಾ ಚುನ್ನಪ್ಪಣ್ಣನಂತವ್ರು ಶಾಣೆ ರೂಟ್ ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೆ ಮುಚ್ಚುದ್ ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ ಕಾರ್ಖಾನಿನೇ ಮುಚ್ಚಿ ಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡ, ನಿಮ್ದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ರೆ ಎಲ್ಲ ನಾನೇ ತಿಂದ್ರೆ ನಾವು ಹೇಳ್ತೀವಿ, ಏನರೇ ಎಮ್ಮೆ ಆಕಳ ಹಿಂಡಬೇಕಾದ್ರೆ ಕರ ಬಿಡ್ಬೇಕೇ ಆಗ್ತದೆ. ಕರ ಬಿಟ್ರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದ್ ಹಿಂಡುದೇನ ಅದಕ್ಕೆ. ಅಂದ್ರೆ ಕೆಲವು ಕರುಗಳು ಒಂದ ಮಲಿ ಕುಡಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವ. ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸರ್ಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರ್ಲಿಲ್ಲ. ಆದ್ರೆ ದುರ್ದೈವ ಏನಾಗ್ಯದ, ನಮ್ಮಂತವ್ರ ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲಾನೆ ಕೊಯ್ಕೊಂಬಂದಿವಿ ನಾವು. ಇದು ಸುಮಾರು ಚಟಕ್ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೇ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗ್ ಬಂದದ್ದು. ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರ ಬಹಳ ಒಳ್ಳೇದಂತ. ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂತವ್ರು ಹೋದ್ರ ಮುಗಿಸ್ಬಿಡ್ತೀವಿ ನಾವು. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದನೋ ಆಸೆ ನಂದು. ಅಂತವ್ರನ್ನ ನೀವು ಸೃಷ್ಟಿ ಮಾಡ್ಬೇಕು. ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು, ಅಂಗೈ ಒಳಗದು ಊರ್ ಇಟ್ಕೊಂಡು ಕೂತಿರ್ತಕ್ಕಂತ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದ್ರೆ ಅಲ್ಲಿ ಬಹಾದೂರ್ಗಳು ಬಂದವರು ಅದು ಬರೀ ನೀರ್ ಕುಡಿದ್ ಬಂದ್ರೆ ರಕ್ತ ಕುಡಿದ್ ಬಂದಾರ ಅವರು. ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದ, ಇಡೀ ದೇಶಕ್ಕೆ ಮಾದರಿವಾಗಿರ್ತಕ್ಕಂಥ ಕಾರ್ಖಾನೆ. ಹಿಂದೆ BT ಪಾಟೀಲ್ರು, ನಿಮ್ ಬೆಳಗಾವದವ್ರೆ ಅಜಿತ್ ಶೆಟ್ಟಿ ಅಂತ ಒಬ್ರು PC ಇದ್ರು, ಅವ್ರು ಕಟ್ಟಿದ್ರು. ಆದ್ರೆ ದುರ್ದೈವಶ ಇವತ್ತು ಅದು ಔನ್ನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದ್ರ ಸ್ಥಿತಿ ಕೂಡ ಹಂಗೆ MK ಹುಬ್ಳಿ. ಆದ್ರೂ ಕೂಡ ಅದು ಬದುಕಲಿ ಅಂತ ಹೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅಂತಾವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ, ಇವ್ರು ಮಕ್ಳ ಕಬ್ಬು ಎಲ್ಲಿ ಒಯ್ತಾರ, ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂಜಿಸ್ತಾರ. ಮತ್ ನೀವು ಇಟ್ಟು ಸುಮಾರು ಅದಿರಿ, ನಮ್ ಮುಂದ್ ಹೂ ಅಂತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ.
ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ ಕಾರ್ಖಾನೆ ವಿರುದ್ಧ ಎಲ್ಲಿ ಮಾಡಿ ತೋರ್ಸ್ ನನಗ್ ಬಂದು. ನಾನ್ ಯಾಕೆ ಈ ಮಾತು ಹೇಳ್ತೀನಂದ್ರೆ ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರು, ಕುರುಬರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಅಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೊಂಡಿವಿ, ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ, ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು. ಆದ್ರೆ ನೀವು ಸಿದ್ಧೆ ಮಾಡಾಕ್ತಾ ಇರಲಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿನಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ್ ಕಂಪ್ಲೇಂಟ್ ಅದು 4 ವರ್ಷದ ಹಿಂದಿಂದ ಹಚ್ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ, ಇವತ್ತು ಮುಖ್ಯಮಂತ್ರಿನೇ